ತಯಾರಾಗಕ್ಕೆ ಎಷ್ಟ್ ಸಮಯ ತಗೋತ್ಯಾ? ಬ್ಯಾಂಕ್ ಮುಚ್ಚಿಬಿಡ್ತಾರೆ. 2 ನಿಮಿಷ ಶೂ ಆದ್ರೂ ಹಾಕೊಳ್ಳೋಕ್ ಬಿಡು. ನಡಿ. ಅಪ್ಪ, ನೀವಿಬ್ರು ಎಲ್ಲಿಗೆ ಹೋಗ್ತಿದ್ದೀರಾ? ಬ್ಯಾಂಕ್ಗೆ ಹೋಗ್ತಿದ್ದೀವಿ. ಲಾಕರ್ ಬಾಡ್ಗೆ ತಗೋಬೇಕು. ಲಾಕರ? ಯಾವ ಖಜಾನೆ ಬಚ್ಚಿಡಕ್ ಹೋಗ್ತಿದ್ದೀರಾ? ನೀನ್ ಚಿಂತೆ ಮಾಡ್ಬೇಡ, ಈ ಖಜಾನೆ ಬೀಗ ಅಂತೂ ನಿಂದೇ ಆಗಲಿದೆ. ನಾವು ನಿನ್ ಭವಿಷ್ಯಕ್ಕಾಗಿ ಹೂಡಿಕೆಯ ರೂಪದಲ್ಲಿ ಚಿನ್ನ ಖರೀದಿಸುವ ಯೋಚನೆ ಮಾಡಿದೀವಿ. ಅದಕ್ ಮೊದ್ಲು ಬ್ಯಾಂಕಲ್ಲಿ ಲಾಕರ್ ಬೇಕಲ್ವಾ? ಆದ್ರೆ ಲಾಕರ್ ಅವಶ್ಯಕತೆ ಏನು? ಒಂದ್ ವೇಳೆ ಮನೇಲಿ ಕಳ್ತನ ಆದ್ರೆ ನಾವ್ ಯಾವ್ದೇ ಅಪಾಯ ತಗೊಳಕ್ಕಾಗಲ್ಲ. ಮತ್ತೆ ಬ್ಯಾಂಕ್ ಮನೆಗಿಂತ ಸಾಕಷ್ಟು ಸುರಕ್ಷಿತವಾಗಿದೆ. ಅದೇನೋ ಸರಿ, ಆದ್ರೆ ಡಿಜಿಟಲ್ ಯುಗದಲ್ಲಿ ಭೌತಿಕ ಚಿನ್ನದ ಮೇಲೆ ಯಾಕೆ ಹೂಡಿಕೆ ಮಾಡ್ತಿದ್ದೀರಾ? ಮತ್ತೆ ಚಿನ್ನವನ್ನ ಹೇಗ್ ಖರೀದಿಸೋದು? ಭೌತಿಕ ಚಿನ್ನದ ಮೇಲೆ ಹೂಡಿಕೆ ಮಾಡುವ ಮೊದಲು ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಚಿನ್ನ ಖರೀದಿಸುವ ಸಾಕಷ್ಟು ದಾರಿ ಇದೆ. ಉದಾಹರಣೆಗೆ ಹೀಗೆ ಸಾವರೆನ್ ಗೋಲ್ಡ್ ಬಾಂಡ್ಸ್, ಆಮೇಲೆ ಗವರ್ಮೆಂಟ್ ಸೆಕ್ಯೂರಿಟೀಸ್, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಥವಾ ಇಟಿಎಫ್ಸ್ ಮತ್ತು ಚಿನ್ನದಲ್ಲಿ ಹೂಡಿಕೆ ಮಾಡುವ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಕೂಡ ಇದೆ. ಅದ್ಮಾತ್ರ ಅಲ್ಲದೆ ರೆಗ್ಯುಲೇಟೆಡ್ ಕಮಾಡಿಟಿ ಎಕ್ಸ್ಚೇಂಜ್ ಇಂದ ಕೂಡ ನೀವು ಚಿನ್ನ ಖರೀದಿಸಬಹುದು. ಎಲೆಕ್ಟ್ರಾನಿಕ್ ಫಾರ್ಮ್ ನ ಮೂಲಕ ಅದರ ಡೆಲಿವರಿನೂ ತಗೋಬಹುದು. ಅಗತ್ಯವಿದ್ದರೆ ಭವಿಷ್ಯದಲ್ಲಿ ನೀವು ಅದನ್ನು ಮನೆಯಲ್ಲಿಯೇ ಭೌತಿಕ ಡೆಲಿವರಿಯನ್ನು ಸಹ ಪಡೆಯಬಹುದು. ಈ ಹೂಡಿಕೆಗಳ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಆದ್ರೆ ಭೌತಿಕ ಚಿನ್ನದ ಬದಲಿಗೆ ಇದರಲ್ಲಿ ಹೂಡಿಕೆ ಮಾಡೋದ್ರಿಂದ ಏನ್ ಲಾಭ? ಇದ್ರಲ್ಲಿ ಹೂಡಿಕೆ ಮಾಡೋದ್ರಿಂದ ಕೆಲವು ಮುಖ್ಯವಾದ ಲಾಭಗಳಿವೆ. ಹೇಗೆಂದರೆ ನಿಮ್ಮ ಚಿನ್ನದ ಬೆಲೆ ಪಾರದರ್ಶಕವಾಗಿರುತ್ತೆ. ನೀವು ಚಿನ್ನವನ್ನು ರೆಗ್ಯುಲೇಟೆಡ್ ಎಂಟಿಟಿ ಮುಖಾಂತರ ಖರೀದಿಸ್ತೀರಾ, ಹಾಗೂ ಚಿನ್ನದ ಶುದ್ಧತೆಯ ಗ್ಯಾರಂಟಿ ಇದೆ, ಹಾಗೂ ಅದನ್ನ ಜೋಪಾನ ಮಾಡಿಡುವ ಅಪಾಯನೂ ಇಲ್ಲ. ಓ ವಾವ್, ನೋಡಿದ್ರ ನಮ್ಮ ಮಗಳು ಎಷ್ಟು ಬುದ್ಧಿವಂತಳಾಗಿದ್ದಾಳೆ. ಎಲೆಕ್ಟ್ರಾನಿಕ್ ರೂಪದಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಸಾಕಷ್ಟು ಸುಲಭವಾದ ಸುರಕ್ಷಿತ ದಾರಿಗಳಿವೆ. ಬುದ್ಧಿವಂತರಾಗಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ.